ಮಾಡಿ ಸರ್. ಕನ್ನಡದ ಖ್ಯಾತ ನಟರು ಸದಾ ಹಸನ್ಮುಖಿ 60ರ ಹರೆಯದಲ್ಲೂ ಚಿರಯುವಕನಂತೆ ಕಾಣುವಂಥ ರಮೇಶ್ ಅರವಿಂದ್ ಸರ್ ನನ್ನ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ತುಂಬ ಖುಷಿ ಆಗ್ತಾ ಇದೆ ತಮ್ಮನ್ನು ನೋಡಿದ್ದು. ನೋಡಿದಷ್ಟು ನೋಡ್ತಾನೆ ಇರಬೇಕು ಅನ್ನುವಂಥ ಖುಷಿ. ಸರ್, ನಾನು ಇವತ್ತಿನ ಯುವ ಪೀಳಿಗೆಗೆ ತಮ್ಮ ಒಂದು ಸಂದೇಶ ಕೊಡೋದಾದರೆ, ಯಾಕೆಂದರೆ ಡಿಪ್ರೆಷನ್ ಅನ್ನುವಂಥದ್ದು ಅಥವಾ ಸೂಸೈಡ್ ಅನ್ನುವಂಥದ್ದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಏನು ಹೇಳ್ತೀರಾ ಸರ್? ಇದು ಓದಿದಾಗ ಭಾಳ ಬೇಜಾರುತ್ತೆ. ಸಮ್ಟೈಮ್ಸ್ ನ್ಯೂಸ್ ಪೇಪರ್ಲಿ ಏನೋ ನ್ಯೂಸ್ ಬರುತ್ತೆ, 14 ವರ್ಷ 17 ವರ್ಷ 18 ವರ್ಷ ಏನೋ ಅನಾಹುತ ಮಾಡ್ಕೊಂಬಿಟ್ರು ಅಂತ. ಫಾರ್ ಅ ಸೆಕೆಂಡ್ ತುಂಬ ಡಿಸ್ಟರ್ಬ್ ಆಗುತ್ತೆ ಸರ್ ಆ ನ್ಯೂಸೇನೆ. ಒಂದು ಅಂದರೆ ಆ ಲೆವೆಲ್ಗೆ ಹೋಗ್ತಾನೆ ಆ ವ್ಯಕ್ತಿ ಅಥವಾ ಹುಡುಗಿ ಅಥವಾ ಹುಡುಗ ಅಂದಾಗ ಪಾಪ ಅವ್ರಿಗೆ ಎಷ್ಟು ಮಾನಸಿಕವಾಗಿ ಎಷ್ಟು ಎಂಥ ಗೊಬ್ಬರ ಆಗಿರಬೇಕು ಆ ತಲೆ, ಆ ಥರ ಒಂದು ನಿರ್ಧಾರ ತೊಗೊಳಕ್ಕೆ ಅಂತ ಅನಿಸುತ್ತೆ ಫಸ್ಟು. ಬಟ್ ಸೆಕೆಂಡ್ ನಾನು ಏನು ಹೇಳೋದಂದರೆ ಸರ್, ಎಲ್ಲವೂ ಜಸ್ಟ್ ಒಂದು ಯೋಚನೆ ಅಷ್ಟೇ ರೀ ನಿಮ್ಮ ಮೈಂಡಲ್ಲಿ. ನನ್ನ ಲೈಫ್ ಸರಿ ಇಲ್ಲ, ಅವ್ನು ನನ್ನ ನೋಡಲಿಲ್ಲ, ಅವ್ನಿಗೆ ನನ್ನ ಕಂಡ್ರೆ ಇಷ್ಟ ಇಲ್ಲ, ನನಗೆ ಬಾಸ್ ನನ್ನ ಕಂಡ್ರೆ ಇಷ್ಟ ಇಲ್ಲ, ಎಲ್ಲವೂ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆಯೋ ಅದು ಎಲ್ಲವೂ ಒಂದು ಯೋಚನೆ ಅಷ್ಟೇ. ಆ ಯೋಚನೆ ನೀವು ಅಷ್ಟು ಪವರ್ ಕೊಟ್ಟು ಸರೆಂಡರ್ ಆಗಿ ಅದನ್ನು ಅಷ್ಟು ನಂಬಿ ಸೊ ಅದನ್ನು ತಳ್ಳಾಕ್ಬಿಟ್ಟು ಇನ್ನೊಂದು ಒಳ್ಳೆ ಯೋಚನೆ ನೀವು ತಲೆ ಇರ್ಬೋದು, ನನ್ನಿಂದ ಆಗುತ್ತಿದ್ದು, ನಾನು ಹೆದರ್ಬೇಕಾಗಿಲ್ಲ, ನನಗೆ ಆತ್ಮವಿಶ್ವಾಸ ಕಮ್ಮಿ ಯಾಕಿದೆ, ನಾನು ಯಾಕೆ ಭಯ ಪಡಬೇಕು ಇವನಿಗೆ, ನಾನು ಯಾಕೆ ಅವಳು ಕಂಡ್ರೆ ಹೆದರ್ಬೇಕು, ನಾನು ಯಾಕೆ ಈ ಪರಿಸ್ಥಿತಿ ಕಂಡು ಹೆದರ್ಬೇಕು ಅಂತ ಇನ್ನೊಂದು ಯೋಚನೆ ನಾನು ರೀಪ್ಲೇಸ್ ಮಾಡೋಕ್ಕೆ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಿರೋದು ನಾನು. ಅಷ್ಟು ಬೇಗ ಸರೆಂಡರ್ ಆಗ್ಬಿಡ್ಬೇಡಿ ನೆಗೆಟಿವ್ ಯೋಚನೆಗೆ, ನೆಗೆಟಿವ್ ಥಾಟಿಗೆ. ಎಲ್ರಿಗೂ ಸಣ್ಣ ಪುಟ್ಟ ಅನುಮಾನಗಳು ಬರುತ್ತೆ ಅವ್ರ ಬಗ್ಗೆ, ಅವ್ರ ಕೆಪಾಸಿಟಿ ಬಗ್ಗೆ ಎಲ್ರಿಗೂ ಡೌಟ್ ಬರುತ್ತೆ. ಅದು ಭಾಳ ಸಾಧಾರಣ. ನೀವೊಬ್ಬರೇ ಅಲ್ಲ, ಅದು ನಿಮ್ಗೊಬ್ರಿಗೆ ಅನ್ನಿಸ್ತಾ ಇಲ್ಲ ನನ್ನಿಂದ ಆಗಲ್ಲ, ನನ್ನಿಂದ ದುಡ್ಡು ಗಳಿಸೋಕ್ಕಾಗಲ್ಲ, ನನ್ನಿಂದ ಯಶಸ್ಸು ನೋಡೋಕ್ಕಾಗಲ್ಲ, ನನ್ನಿಂದ ಇದಾಗಲ್ಲ ಅದಾಗಲ್ಲ ಅಂತ ನಿಮ್ಮೊಬ್ರಿಗೆ ಅಲ್ಲ, ಪ್ರಪಂಚದಲ್ಲಿ ಲಕ್ಷಾಂತರ ಜನಕ್ಕೆ ಅದೇ ಪ್ರಾಬ್ಲಮ್ ಇದೆ. ಹಾಗಾಗಿ ಇಟ್ ಇಸ್ ನಾಟ್ ಅ ಯುನೀಕ್ ಪ್ರಾಬ್ಲಮ್ ಸರ್. ದಯವಿಟ್ಟು ಅದಕ್ಕೆ ಅಷ್ಟು ವೀಕಾಗಿ ಸರೆಂಡರ್ ಆಗಬೇಡಿ. ಲೈಫ್ ಇಸ್ ಬ್ಯೂಟಿಫುಲ್ ರೀ, ಎಲ್ಲ ಚಂದ ಲೈಫಲ್ಲಿ ಭಾಳ ಚಂದ. ಮೊನ್ನೆ ಅದೇ ಹೇಳ್ತಿದ್ದೆ ನಾನು, ಒಬ್ಬರು ಯಾವುದೋ ಒಂದು ಫಿಲ್ಮ್ ನೋಡ್ತಾ ಇದ್ದೆ, ಆ ಹಿರಿಯರ ಮೇಲೆ ಒಂದು ಮರ ಬಿದ್ದುಬಿಟ್ಟಿದೆ ಪಾಪ. ಮರ ಬಿದ್ದು ಅವ್ರಿಗೆ ಆರೋಗ್ಯ ಕೆಟ್ಟೋಯ್ತು, ಅವ್ರು ಪಾಪ ತೀರೋಗ್ತಾ ಇದ್ದಾರೆ. ಆಲ್ಮೋಸ್ಟ್ ಲಾಸ್ಟ್ ಡೇ ಅವ್ರ ಪಕ್ಕದಲ್ಲಿ ಒಬ್ಬ ಚಿಕ್ಕ ಹುಡುಗ ಕೂತಿದ್ದಾನೆ, ಯಂಗ್ಸ್ಟರ್ ಕೂತಿದ್ದಾನೆ. ಈ ಹಿರಿಯರಿಗೆ ಬ್ಲ್ಯಾಂಕ್ ಆಗಿ ನೋಡ್ತಾ ಇದ್ದಾರೆ, ಶೂನ್ಯದಲ್ಲಿ ಸ್ಮೈಲ್ ಮಾಡ್ತಾ ಇದ್ದಾರೆ. ಎಷ್ಟು ಚಂದ ಅಂದರು. ಆ ಹುಡುಗ ಏನು ಅಂದ, ಎಲ್ಲ ಎಷ್ಟು ಚಂದ ಅಂದರು ಹಿರಿಯರು. ಅಷ್ಟೇ ಸರ್, ಲೈಫಲ್ಲಿ ಎಲ್ಲ ಚಂದ ಸರ್. ಒಂದು ಸಣ್ಣ ದುಂಬಿಯಿಂದ ದೊಡ್ಡ ಬ್ರಹ್ಮಾಂಡ ಎಲ್ಲ ಚಂದ. ಆ ಬ್ಯೂಟಿಯನ್ನು ನೀವು ಅಕ್ಸೆಪ್ಟ್ ಮಾಡಬೇಕು ಹೊರತು ಕೊರಗ್ತಾನೇ ಇರಬಾರ್ದು ಸರ್. ನನಗೆ ಇದು ಸಿಕ್ಕಿಲ್ಲ, ನನಗೆ ಅದು ಸಿಕ್ಕಿಲ್ಲ, ನನಗೆ ಇದಾಗಿಲ್ಲ, ನನಗೆ ಅದಾಗಿಲ್ಲ, ನನಗೆ ಲೈಕ್ಸ್ ಬಂದಿಲ್ಲ, ಅವನಿಗೆ ಲೈಕ್ಸ್ ಬಂದಿದೆ, ಬರೀ ಕೊರಗ್ತಾ ಇರೋದನ್ನು ಬಿಟ್ಟು ದಯವಿಟ್ಟು ಆ ಎಷ್ಟು ಚಂದ ಆ ಬ್ಯೂಟಿ ಇದೆಯಲ್ಲ ಲೈಫದು, ಅದನ್ನು ಗ್ರಹಿಸ್ಬೇಕು ಸರ್. ಅದ್ರ ಜೊತೆಗೆ ಪ್ರಸಕ್ತ ಕಾಲಮಾನದ ಎಲ್ಲರೂ ಸಾಮಾಜಿಕ ಜಾಲತಾಣಗಳಲ್ಲಿ ಅತಿ ಹೆಚ್ಚಾಗಿ ಆ್ಯಕ್ಟಿವ್ ಆಗಿರುವಂಥದ್ದು, ಎಲ್ಲೋ ಓದುವಿಕೆ ಸ್ವಲ್ಪ ಕುಗ್ತಾ ಇದೆಯಾ ಅನ್ನುವಂಥದ್ದು, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಓದುವಿಕೆ, ನೀವು ಬುಕ್ ಓದಲೇಬೇಕು ಅಂತ ನಾನು ಹೇಳ್ತಾ ಇಲ್ಲ ಸರ್. ಬಟ್ ನಿಮ್ಮ ತಲೆ ಇದೆಯಲ್ಲ, ಇದು ಒಂದು ಕಂಪ್ಯೂಟರ್, ಎಲ್ಲರ ತಲೆನೂ ಅಷ್ಟೆ. ನೀವು ಏನು ಒಳಗಾಗ್ತಿರೋ ಅದೇ ಹೊರಗಡೆ ಬರುತ್ತೆ. ನೀವು ಒಳಗಡೆ ಏನೇನೋ ಗಬ್ಬು ಹಾಕ್ಬಿಟ್ಟು ಇಲ್ಲೊಂದು ಎಕ್ಸ್ಟ್ರಾರ್ಡಿನರಿ ಥಾಟ್ ಬರುತ್ತೆ ಅಂತ ಬರೋಕ್ಕೆ ಚಾನ್ಸೇ ಇಲ್ಲ. ನೀವು ಒಂದು ಭಾಳ ಶ್ರೇಷ್ಠವಾದ ವ್ಯಕ್ತಿ ಆಗಬೇಕು ಅಂದರೆ ನಿಮ್ಮ ತಲೆ ಒಳಗೆ ಹೋಗುವಂಥ ವಿಷಯಗಳು ಶ್ರೇಷ್ಠವಾದ ವಿಷಯಗಳಾಗಿರಬೇಕು. ಭಾಳ ಕಳಪಾದ ವಿಷಯಗಳು ನಿಮ್ಮ ತಲೆಯಲ್ಲಿ ಹೋಗಿ ನೀವು ಶ್ರೇಷ್ಠವಾದ ವ್ಯಕ್ತಿಯಾಗಿ ಹೆಂಗೆ ಸಾಧ್ಯ? ಇಟ್ಸ್ ಅ ಕಂಪ್ಯೂಟರ್ ಸರ್, ಇಟ್ಸ್ ಅ ಇನ್ಪುಟ್ ಆ್ಯಂಡ್ ಔಟ್ಪುಟ್. ಸೊ ಯುವರ್ ಇನ್ಪುಟ್ ಹ್ಯಾಸ್ ಟು ಬಿ ಎಕ್ಸ್ಟ್ರಾರ್ಡಿನರಿ. ಆ ಇನ್ಪುಟ್ ಬರೀ ಬುಕ್ಸಲ್ಲಿ ಬರಬೇಕು ಅಂತ ನಾನು ಹೇಳ್ತಾ ಇಲ್ಲ. ಎಷ್ಟೊಂದು ಗ್ರೇಟ್ ವ್ಯಕ್ತಿಗಳಿದ್ದಾರೆ, ಎಷ್ಟೊಂದು ಗ್ರೇಟ್ ಇಂಟರ್ನೆಟ್ ಸೈಟ್ಸ್ ಇದೆ, ಯೂಟ್ಯೂಬ್ ಸೈಟ್ಸ್ ಇದೆ. ಸರಿಯಾದ ವಿಷಯವನ್ನು ದಯವಿಟ್ಟು ನಿಮ್ಮ ತಲೆ ಒಳಗೆ ಹಾಕ್ಕೊಂಡ್ರೆ ಅದ್ಭುತವಾದ ವಿಷಯಗಳು ಬರುತ್ತೆ. ಹಾಗಾಗಿ ಬೇಡದೇ ಎಂಟರ್ಟೈನ್ಮೆಂಟ್ ಲೆವೆಲ್ಗೆ ಓಕೆ, ಒಂದು ಎಂಜಾಯ್ಮೆಂಟ್ ಲೆವೆಲ್ಗೆ ಮಜಾ ಮಾಡಿ. ನಾನು ಸಿಕ್ಕಾಪಟ್ಟೆ ಮಾಡ್ತೀನಿ, ಹ್ಯೂಮರ್ ಮಾಡಿ, ತಮಾಷೆ ಎಲ್ಲ ಮಾಡಿ. ಅದ್ರ ಜೊತೆಗೆ ನಿಮ್ಮ ಏಳಿಗೆಗೆ ಕಾರಣ ಆಗುವ ವಿಷಯಗಳ ಕಡೆ ಸಣ್ಣದಾಗಿ ಒಂದು ಗಮನ ನೀವು ಕೊಡ್ತಾನೆ ಇರಬೇಕು ಪ್ರತಿಕ್ಷಣ. ಸರ್, ರಮೇಶ್ ಅರವಿಂದ್ ಅಂದಿದ ತಕ್ಷಣ ನಮಗೆ ನೆನಪಾಗುವಂಥದ್ದು ಒಂದು ಪಾಸಿಟಿವಿಟಿ, ಆ ಒಂದು ವೈಬು, ಮತ್ತು ಯಾವಾಗಲೂ ನಿಮ್ಮ ಸೌಂದರ್ಯದ ಗುಟ್ಟು, ಈ ರೀತಿಯಾದಂಥ ಒಂದಿಷ್ಟು ಚರ್ಚೆಗಳಾಗ್ತಾ ಇರ್ತಾರೆ ಸರ್. ಅಂದರೆ ಈ ಕಡೆ ನಿರೂಪಣೆ, ಆ್ಯಕ್ಟಿಂಗ್, ನಿರ್ದೇಶನ, ಬರಹ, ಓದುವಿಕೆ ಎಲ್ಲದರಲ್ಲೂ ಬ್ಯುಸಿ ಇರ್ತೀರ, ತಮ್ಮನ್ನು ಸಂಪೂರ್ಣವಾಗಿ ತೊಡಸ್ಕೊಂಡಿರ್ತಾರೆ ಸರ್. ಇದೆಲ್ಲ ಹೇಗೆ ಸಾಧ್ಯ? ಒಬ್ಬ ನಿಮ್ಮ ಕೈಲಾಗುತ್ತೆ ಅಂದರೆ ಉಳಿದ ಸಾಮಾನ್ಯರ ಕೈಲಿ ಏನಕ್ಕಾಗೋದಿಲ್ಲ ಅನ್ನುವಂಥದ್ದು? ಎಲ್ಲರ ಕೈಯಲ್ಲೂ ಆಗುತ್ತೆ. ನಾನೇನೋ ಇದು ಮಾಡ್ತಿಲ್ಲ. ಒಂದು ಬುಕ್ ಇತ್ತು, ನಾನು ಇದ್ರ ಬಗ್ಗೆ ಹೇಳಬೇಕು ಅಂದರೆ, ನಾನು 4000 ವೀಕ್ಸ್ ಅಂತ. ಅಂದರೆ ಒಬ್ಬ ಸಾಧಾರಣ ಮನುಷ್ಯ ಆ್ಯಾವ್ರೇಜ್ ಏಜು 80 ಇಯರ್ಸ್ ಅಂತ ಇಟ್ಕೊಳ್ಳಿ. ಒಂದು ವರ್ಷಕ್ಕೆ 52 ವಾರ, 50 ಅಂತ ಇಟ್ಕೊಳ್ಳಿ. ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಯಿತು? 80 × 50, 4000 ವಾರಗಳು ಅಷ್ಟೇ ನಿಮ್ಮ ಲೈಫಲ್ಲಿ ನಿಮ್ಗೆ ಇರೋದು ಸರ್. ಅಷ್ಟೇ 4000 ವಾರ ಇದೆ ಅಷ್ಟೇ ನಮ್ಮೆಲ್ರಿಗೂ ಆ್ಯಾವ್ರೇಜಲ್ಲಿ. ಅದ್ರಲ್ಲಿ ನಿದ್ದೆಯಲ್ಲಿ ಒಂದು ದಿನಕ್ಕೆ 24 ಗಂಟೆಲಿ 8 ಗಂಟೆ ನಿದ್ದೆ ಮಾಡಿಬಿಡ್ತೀವಿ. ಸೊ 1/3 ಹೊಟ್ಟೋಯ್ತು.
ಸೊ ಬ್ಯಾಲೆನ್ಸ್ ಇರೋದು 3000 ವರ್ಷ. ಅದಾದಮೇಲೆ ಇನ್ನೂ ನಿಮ್ಮ ಈ ಬ್ರಷ್ ಮಾಡೋದು ಅದು ಮಾಡೋದು ನಾರ್ಮಲ್ ರೊಟೀನು, ನಿಮ್ಮ ಇನ್ಸ್ಟಾಗ್ರಾಮ್ ನೋಡ್ತಾ ರೀಲು ಅದರಲ್ಲೊಂದು 1000 ಹೊಟ್ಟೋಗುತ್ತೆ. ಕೊನೆಗೆ ನಿಮ್ಮ ಪ್ರತಿಯೊಬ್ಬರ ಕೈಯಲ್ಲೂ, ನನ್ನ ಕೈಯಲ್ಲೂ ಅಷ್ಟೇ, ಕೊನೆಗೆ ಉಳಿಯೋದು 1,500 ವಾರಗಳಷ್ಟೇ ಅಂತ ಬುಕ್ ಹೇಳುತ್ತೆ. ನೀವು ಆ ಥರ ಯೋಚನೆ ಮಾಡಿದಾಗ ಹೋದ ಸೋಮವಾರದಿಂದ ಶನಿವಾರದವ್ರಿಗೆ ಏನು ಮಾಡಿದ್ವಿ ನಾವು? ವೀಕೆಂಡ್ ಬಂದುಬಿಟ್ಟಿದೆ, ಪಾರ್ಟಿ ಮಾಡ್ತಾಯಿದ್ದೀವಿ, ಏನು ಮಾಡಿದ್ವಿ ನಾವು ಒಂದು ವಾರ? ಅಂದರೆ ಎಕ್ಸ್ಟ್ರಾರ್ಡಿನರಿಯಾಗಿ ಮಾಡಬೇಕು ಅಂತ ಹೇಳ್ತಿಲ್ಲ, ನಿಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗೆ ಏನಾರು ಮಾಡಿದ್ರಾ? ಅಟ್ಲೀಸ್ಟು ಯಾರಿಗಾರು ಖುಷಿ ಕೊಟ್ರಾ? ಯಾರ ಜೊತೆನಾರು ಸ್ಪಂದಿಸಿದ್ರಾ? ಯಾರ ಜೊತೆ ನಿಜವಾಗ್ಲೂ ಪ್ರೀತಿ ಮಾಡಿದ್ರಾ? ಏನೋ ಒಂದು ವಿಷಯ ಆಗಬೇಕಲ್ಲ ಸರ್ ಪ್ರತಿದಿನ. ಅದನ್ನು ಅರ್ಥ ಮಾಡ್ಕೊಂಬಿಟ್ರೆ, ನಿಮ್ಮ ಟೈಮ್ನ ವ್ಯಾಲ್ಯೂ ಗೊತ್ತಾಗ್ಬಿಟ್ರೆ ಅದ್ಭುತವಾದ ಸಾಧನೆಗಳು ಎಲ್ಲರೂ ಮಾಡಿಬಿಡ್ತಾರೆ. ಪ್ಲೀಸ್ ಡೋಂಟ್ ವೇಸ್ಟ್ ಅ ಸಿಂಗಲ್ ಮಿನಿಟ್. ಎಸ್, ಇದಿಷ್ಟು ಖ್ಯಾತ ನಟ ರಮೇಶ್ ಅರವಿಂದ್ ಅವರ ಮಾತುಗಳಾಯಿತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸುಮನ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.